ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮಸ್ಪತಿಯೇ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಮಸ್ಕಾರ ಸ್ನೇಹಿತರೆ, ನವಗ್ರಹ ಪರಿಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯದಂಥ ಸ್ವಾಗತ. ಇಂದು ನಾವು ಅತ್ಯಂತ ಪವಿತ್ರವಾದ ಗುರು ಪೌರ್ಣಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ದಿನ ಏನು ಮಾಡಬೇಕು, ಯಾವ ದಾನ ಮಾಡಬೇಕು, ಗುರುಗಳ ಆಶೀರ್ವಾದ ಜೀವನದಲ್ಲಿ ಎಷ್ಟೊಂದು ಅತ್ಯಮೂಲ್ಯ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಗುರು ಪೌರ್ಣಿಮೆ ಯಾವ ದಿನ ಪ್ರಾರಂಭ ಆಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ, ಯಾವಾಗ ಪೂಜೆ ಮಾಡ್ಕೊಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಗುರು ಪೌರ್ಣಿಮೆ ಅಥವಾ ಆಷಾಢ ಹುಣ್ಣಿಮೆ ಅಂಥೇಳಿ ಇದನ್ನು ಕರೀತಾರೆ. ದಿನಾಂಕ 28/7/2026 ಮಂಗಳವಾರ ಸಂಜೆ 6:20 ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಮರುದಿನ 29 ಜುಲೈ 2026 ಬುಧವಾರ ರಾತ್ರಿ 8:03 ಗುರು ಪೌರ್ಣಮಿ ಇರುತ್ತೆ. ಆಮೇಲೆ ಅಂತ್ಯ ಆಗ್ತದೆ. ಅದೇ ರೀತಿಯಾಗಿ ಈ ದಿನ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ವೀಕ್ಷಕರೇ, ಗುರು ಪೌರ್ಣಿಮೆ ಎಂದರೆ ವೇದವ್ಯಾಸ ಮಹರ್ಷಿಗಳು ಜನ್ಮದಿನ ಎಂದು ಆಚರಿಸಲಾಗುತ್ತದೆ. ವೇದಗಳನ್ನು ವಿಭಜಿಸಿ ಮಹಾಭಾರತ ಮತ್ತು ಪುರಾಣಗಳನ್ನು ರಚಿಸಿದ ಮಹಾನ್ ಋಷಿ ವೇದವ್ಯಾಸರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯುವಂಥದ್ದು ರೂಢಿಯಲ್ಲಿದೆ. ನಮ್ಮ ಜೀವನದಲ್ಲಿ ತಂದೆ ತಾಯಿ ನಂತರ ಅತ್ಯುತ್ತಮವಾದಂಥ ಸ್ಥಾನವನ್ನು ಗುರುಗಳಿಗೆ ನೀಡಿದ್ದೇವೆ. ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕನ್ನು ನೀಡುವಂತಹ ಏಕೈಕ ಸ್ಥಾನ ಅದು ಗುರುಗಳಿಗೆ ಸಮರ್ಪಿಸಬೇಕು. ಗುರುಪೌರ್ಣಿಮೆ ಎಂದು ನಮ್ಮ ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಹಾಗೂ ಹಿರಿಯರಿಗೆ ಗೌರವಿಸಲುವುದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಕೆಲಸ. ವೀಕ್ಷಕರೇ, ವೇದವ್ಯಾಸರು ಎಷ್ಟೊಂದು ಅದ್ಭುತ ಆಗಿರ್ತಕ್ಕಂಥ ಗುರುಗಳು ಅಂತಂದರೆ ನೋಡಿ, ವಿಷ್ಣು ಸಹಸ್ರ ನಾಮದಲ್ಲೇ ಉಲ್ಲೇಖ ಮಾಡಿದರೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಎಂದು ಒಂದು ಶ್ಲೋಕ ಸಹ ಇದೆ. ಅಂದರೆ ವ್ಯಾಸರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂದು ಪರಿಗಣನೆಗೆ ತಗೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ಪುಣ್ಯ ದಿನವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕಪ್ಪ ಅಂತಂದರೆ, ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ನಮಿಸಿ ಅವರ ಆಶೀರ್ವಾದನ ಪಡೆದುಕೊಳ್ಳಿ, ತಂದೆ ತಾಯಿಗಳ ಆಶೀರ್ವಾದನ ಪಡೆದುಕೊಳ್ಳಿ. ಅದೇ ರೀತಿ ಯಾವುದಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಗುರು ಸನ್ನಿಧಿಗೆ ಹೋಗಿ ಹಳದಿ ಹೂ, ಕಡಲೆಬೇಳೆ, ಅರಿಶಿಣ, ಬಾಳೆಹಣ್ಣನ್ನು ಸಮರ್ಪಿಸಿ, ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯಾ ಸಾಮಗ್ರಿಗಳನ್ನು ದಾನ ಮಾಡಿದ್ರೆ ಗುರು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ, ಗುರು ಒಲಿತಾನೆ. ವೀಕ್ಷಕರೇ, ಈ ಒಂದು ದಿನ ಏನು ಮಾಡಬಾರ್ದು, ಯಾವ ಕೆಲಸ ಮಾಡಬಾರ್ದಪ್ಪ ಅಂತಂದರೆ, ಗುರುಗಳನ್ನು ಅವಮಾನಿಸೋದು, ಟೀಕೆಗೊಳಗಾಗ್ಸೋದು, ಸುಳ್ಳು ಹೇಳುವುದು, ಕೋಪ ಮತ್ತು ಕಲಹಗಳನ್ನು ಮಾಡ್ತಕ್ಕಂಥದ್ದನ್ನು ದೂರ ಇರಬೇಕು. ಈ ಒಂದು ದಿನ ದಾನ ಧರ್ಮಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ನಿಮ್ಮ ಕೈಲಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ದಾನ ಮಾಡಿದೆ ಆದರೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಗುರುಗ್ರಹ ಯಾರ ಜಾತಕದಲ್ಲಿ ದುರ್ಬಲನಾಗಿರ್ತಾರೋ ಅಥವಾ ಗುರುಬಲ ಇಲ್ಲದೆ ಇರ್ತಾರೋ ಅಂಥವರು ಗುರುಪೌರ್ಣಿಮೆಯಂದು ವಿಷ್ಣು, ದತ್ತಾತ್ರೇಯ, ಶ್ರೀ ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿ ಇಂತಹ ನಿಮ್ಮ ನೆಚ್ಚಿನ ಗುರುವರ ದೇವಾಲಯಗಳಿಗೆ ಭೇಟಿ ಕೊಟ್ಟು ಹಳದಿ ಹೂ, ಹಳದಿ ವಸ್ತು ಅಥವಾ ಹಳದಿಯನ್ನು ದಾನ ಮಾಡಿದ್ದೆ ಆದರೆ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ. ಅದ್ರ ಜೊತೆಗೆ ಗುರು ಮಂತ್ರವನ್ನು ಸಹ ಜಪಿಸಿ ಓಂ ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮಸ್ಪತಿಯೇ ನಮಃ ಅಂಥೇಳಿ 108 ಬಾರಿ ಜಪ ಮಾಡಿದ್ದೆ ಆದರೆ ತುಂಬ ಅನುಕೂಲಕರವಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ನವಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.
ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.